ನಮ್ಮ ಕೋರಂ ಕೊಂಡ್ಲಾರಕ್ಕೆ ಬಂದ್ಬಿಟ್ರು ರಮೇಶ್ ಓದ್ಕೊಂಡು ಅವ್ರು 6 ಜನ ಇದ್ರಿ 6 ಜನ ಇದ್ರಿ ಅವರು 4 ಮಂದಿ ನಮ್ಮನ್ನು ತೊಗೊಂಡು ಹೋಗ್ಯಾರ. ಇವತ್ತು ನಮ್ಮ ರಮೇಶ್ ಅನ್ನಾಗ ಇಲ್ಲಿ ಬಹುಮತ ಆಗ್ಲಿಲ್ಲ ರೀ ನಮ್ಮ ಯಾದೂರು ಸೊಸೈಟಿಂದ ರೀ. ನಮ್ಮನ್ನ 4 ಜನ ಅವ್ರು ಓದಿರ್ರಿ, ಜಗಳಾಡಬಾರ್ದು ಏನು ಮಾಡಬಾರ್ದು, ಊರು ಶಾಂತಿ ಸಲುವಾಗಿ ನಾವು ಮರ್ಯಾದಿಲೆ ಅವ್ರ ಸ್ವಇಚ್ಛೆ ಅವ್ರಿಗೆ ಕೊಟ್ಟು ಬಂದೇವ್ರಿ. ಈಗ ರಮೇಶ್ ಪರವಾಗಿ ಎಷ್ಟು ಇಲ್ರಿ 5 ಅವ್ರಿ ನಾವು ಅವ್ರ ಪರವಾಗಿ 6 ಆಗ್ಯಾವ್ರಿ. ಹತ್ರ 4 ನಮ್ಮನ್ನ ರೀ ಅವ್ರು ತೊಗೊಂಡು ಹೋಗ್ಯಾರ್ರಿ. ಜಗಳದು ಕುತಂಟೆ ಮಾಡಬಾರ್ದು, ಕೆಟ್ಟ ಹೆಸರು ಸಾವುಕಾರ ತರಬಾರ್ದು ನಾವು ಸುಮ್ಮನೆ ನಾವು ಗಪ್ ಮನೆಗೆ ಹೊಂಟು ಕೋರಂ ಕೊಡಲಿಲ್ಲ ಓರೆ ಅವ್ರು ಜಾರಕಿಹೊಳಿ ಇದ್ರ ತೊಗೊಂಡು ಹೋಗ್ಯಾರ. ಹೆಸರು ಏನು ಗೊತ್ತಿಲ್ಲ ರೀ, ಒಟ್ಟು ಅವ್ರು ಓದಾರ ಅನ್ನೋದು ಅಷ್ಟೇ ಗೊತ್ತೈತ್ರಿ. ಇಲ್ರಿ 4 ಮಂದಿ ನಮ್ಮನ್ನ ರೀ. ಹಾಂ ರೀ ಈಗ ನೀವು 6 ಮಂದಿ 5 ಮಂದಿ ಹೋದ್ರಿ ನಾ. ಹಾಂ ಹೌದ್ರಿ ನಾ. ನಾವೇ ನಮ್ಮ ಮನ್ಯಾಗ ಇದ್ದಿರಲಿಲ್ಲ. ಒಟ್ಟಲ್ಲಿ ಈಗ ಕೋರಂ ಕೊಡಿಲ್ಲ, ಹಂಗಾಗಿ ಸಭೆ ಕ್ಯಾನ್ಸಲ್ ಆತ್ರಿ. ಇಲ್ರಿ ಅವ್ರದ ಕೋರಂ ಆಗಲಿ ಕ್ಯಾನ್ಸಲ್ ಮಾಡೋದು ಬೇಡ್ರಿ, ಅವರೇ ಮಾಡ್ಕೊಂಡ್ರೆ ನಾವು ಸುಮ್ಮನೆ ಬಂದ್ಬಿಟ್ರು. ಅವ್ರ ಪರವಾಗಿ ಆಗೈತಿ, ಅವ್ರ ಪರವಾಗಿ ಐತ್ರಿ. ತಂಟೆ ತಕರಾರ ಏನೂ ಮಾಡಬಾರ್ದು, ಯಾರಿಗೆ ಕೆಟ್ಟ ಹೆಸರು ತರಬಾರ್ದು. ಅವ್ರು 4 ಮಂದಿ ಕೋರಂ ಹೆಂಗೆ ಕೊಡ್ಬೇಕು? ಅವರು 2 ರೀ ಬೈಲಾ ರೀ. ನಮ್ಮ ಕಡೆ ಅವ್ರು 4 ಮಂದಿ ರೀ. 6 ಮಂದಿ ಅವ್ರು BY ಅದನ್ರಿ ಸರ್ ಶಿವಗೌಡ ಪಾಟೀಲ್ ರೀ. ಅದು ಅವ್ರನ್ನ ರವಿವಾರ ದಿವ್ಸ ರೀ ಅಲ್ಲಿ ಹುಕ್ಕೇರಿಯಾಗ ಇದಾತ್ರಲ್ಲ ಕಾರ್ಯಕ್ರಮ ರೀ. ರವಿವಾರ ದಿವ್ಸ ರೀ ನಾವು ಸಾಯಂಕಾಲ ಅವ್ರಿಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ವಿ ರೀ. ನಾಳೆ ಇರುತ್ತೆ ಎಲ್ಲರೂ ಕೂಡಿ ಸೋಮವಾರ ಈಶ್ವರಾಜ್ ಭವನಕ್ಕೆ ಹೋಗೋಣಂತ ಹೇಳಿದ್ರು ನಾವು. ಬೆಳಗಿನ 4 ಗಂಟೆಗೆ ರೀ ಅವ್ರೇನು ನಮ್ಮೊಳಗೆ ನಮ್ಮಾರನ ರೀ. ಹಾಂ ನಮ್ಮಾರನ ಅವರಿಬ್ಬರು ಇನ್ನೊಬ್ಬನಿಬ್ಬರು ಕರ್ಕೊಂಡು ಅವ್ರ ಕಡೆ ಹೋಗ್ಬಿಟ್ಟಾರ. ಅವ್ನು ಸಂತೋಷ್ ಪಾಟೀಲ್ ರೀ, ಅವ್ನು ಬಾಲಚಂದ್ರ ಕೊಡಬಾಡಿ. ಹಾಂ ರೀ ಮುಂದೆ ಬೆನ್ನೋಳಿ ಅಂತಾರೆ ರೇಖಾ ಬೆನ್ನೋಳಿ. ಹಾಂ ಗುರುತಿಸ್ಕೊಂಡಿದ್ದ. ಹ್ಞೂ ರೀ ನಾ ನಮ್ಗೇನು ಗೊತ್ತಿಲ್ಲ ರೀ ಆಗಿದ್ದು. ಅಲ್ಲೇನು ನಾವು ಹೆಸಲ್ಗೆ ಹೋಗಿಲ್ಲ ರೀ, ನಮ್ಗೇನು ವಿಷಯ ಗೊತ್ತಿಲ್ಲ ರೀ. ಹೋಗಿಲ್ಲ ರೀ. ಹ್ಞೂ ರೀ ಅಲ್ಲಿ ಎಲ್ಲಿ ಓದಿಟ್ಕೊಂಡಾರ ಏನು ಗೊತ್ತಿಲ್ಲ ರೀ. ಇವ್ರು ನಮ್ಮ ಕಡೆ ಓದ್ ಅನ್ನೋದು ಅಷ್ಟೇ ಗೊತ್ತೈತ್ರಿ. ಈಗ ಈ ಒಂದು ಇಲೆಕ್ಷನ್ ಇಡೀ ಗ್ರಾಮದಾಗ ಒಂದು ರೀತಿ ದ್ವೇಷದ ವಾತಾವರಣ ಅನಿಸ್ತಾರೆ ಅನ್ನಾರ ಇದು, ದ್ವೇಷ ವಾತಾವರಣ ಇದು. ಇದನ್ನು ಮಾಡಬಾರ್ದು ಓರೆ. ನಮ್ಮ ರೈತರನ್ನ ಆಲೋಚನಂಗಿರಿ ಅದು. ನಮ್ಮ ರೈತರಿಗೆ ಇದು ಕೆಟ್ಟ ಹೆಸರು ರೀ. ಮತ್ತು ನಮ್ಮ ಮೆಂಬರ್ಗಳಿಗೂ ರೈತರ ಕಲ್ಲಿಗೂ ಪಾಳಿ ಬತ್ರಿ ಇನ್ನು ಮುಂದೆ. ಮತ್ತು ಇಲ್ಲಿ ನಮ್ಮ DCC ಬ್ಯಾಂಕ್ ಅಧ್ಯಕ್ಷ ಏನಿದ್ರಲ್ಲ, ನಮ್ಮ ಸೊಸೈಟಿದ ಹಂಚಿನ ಮನ್ಯಾಗಿತ್ರಿ ಅದು. ಈ ಎಳೆದಾಗ ಕಡ್ಡಿಗಳು ಹಾಕ್ತಿದ್ದು ರೀ. ಅಂತ ಹತ್ರ ಇದನ್ನ 70 ರಿಂದ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಸ್ಕೊಟ್ಟಾರ. ನಮ್ಗೆ ಎಲ್ಲ ಹೆಲ್ಪ್ ಮಾಡ್ಯಾರ ರೀ. ಆದ್ರೆ ನಮ್ಮ ಜನತೆ ನಾವು ಮೋಸ ಮಾಡಿದ್ವಿ. ಜನ ಹೊರಗಡೆ ಹೆಂಗ್ ಮಾತಾಡತ್ತಾರ, ಒಬ್ಬ ಮೆಂಬರ್ 10 ಲಕ್ಷ 20 ಲಕ್ಷ ನಾವೇನು ಯಾರ ಕಡೆ ದುಡ್ಡು ಅಪೇಕ್ಷೆ ಅಂತ ಮಾತುಗಳು ಕೇಳಿಬಿದ್ದಾವ್. ನಮಗೂ ಕಿವಿಗೆ ಬಿದ್ದಾವ್ರಿ. ಅದು ಖರೇನು ಸುಳ್ಳು ನಮ್ಗೆ ಗೊತ್ತಿಲ್ರಿ. ಏನು ತೊಗೊಂಡಾರಿಗೆ ಗೊತ್ತ್ರಿ, ಕೊಟ್ಟಾರಿಗೆ ಗೊತ್ತ್ರಿ. ಬಟ್ ಆ ಮಟ್ಟಿಗೆ ಹೋಗ್ಬೇಕಾಗಿತ್ತ ಇದು ಎಲೆಕ್ಷನ್ ಅಂತ ಏನು ಹೋಗ್ತೈತ್ರಿ. ನೀವೇನು ತೊಗೊಂಡಿಲ್ವ? ಏನು ತೊಗೊಂಡಿಲ್ರಿ ನಾವು.